ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 28ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 28ನೇ ಸ್ತೋತ್ರವು ಹೀಗಿದೆ. ಶಿಖಿ ಮುಂಡಿ ಜಟಿ ಜ್ವಾಲಿ ಮೂರ್ತಿ ಜೋ ಮೂತ ಗೋಬಲಿ ವೈನವಿ ಪನವಿ ತಾಳಿ ಕಾಲಿ ಕಾಲ ಕಟಂಕಟಃ. ಈ ಸ್ತೋತ್ರದಲ್ಲಿ ಶಿವನ 12 ನಾಮಗಳಿವೆ. ಈಗ ಶಿವನ ಈ 12 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ, ಓಂ ಶಿಖಿನೇ ನಮಃ. ಈ ಶಿವನಾಮದ ಅರ್ಥ ಚೆನ್ನಾಗಿ ಬೆಳೆದ ಕೂದಲಿನೊಂದಿಗೆ ಕಾಣುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ, ಓಂ ಮುಂಡಿನೇ ನಮಃ. ಈ ಶಿವನಾಮದ ಅರ್ಥ ಶುದ್ಧ ಕ್ಷೌರ ಮಾಡಿದ ಋಷಿಯ ರೂಪದಲ್ಲಿ ಕಾಣುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ, ಓಂ ಜಡಿನೇ ನಮಃ. ಈ ಶಿವನಾಮದ ಅರ್ಥ ಜಟಿಲವಾದ ಕೂದಲನ್ನು ಹೊಂದಿರುವ ಆ ಭಗವಂತನೊಂದಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ, ಓಂ ಜ್ವಾಲಿನೇ ನಮಃ. ಈ ಶಿವನಾಮದ ಅರ್ಥ ಜ್ವಾಲೆಯ ರೂಪಿಯಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ, ಓಂ ಮೂರ್ತಿಜಯ ನಮಃ. ಈ ಶಿವನಾಮದ ಅರ್ಥ ಮನುಷ್ಯ ಮತ್ತು ಪ್ರಾಣಿಗಳ ರೂಪದಲ್ಲಿ ಕಾಣಿಸಿಕೊಳ್ಳುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ, ಓಂ ಮೂರ್ಧಜಯ ನಮಃ. ಈ ಶಿವನಾಮದ ಅರ್ಥ ಶಿರಸ್ಸಿನ ಮೇಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ, ಓಂ ಬಲಿನೇ ನಮಃ. ಈ ಶಿವನಾಮದ ಅರ್ಥ ಬಲಿಷ್ಠನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ, ಓಂ ವೈನವಿನೇ ನಮಃ. ಈ ಶಿವನಾಮದ ಅರ್ಥ ಕೈಯಲ್ಲಿ ಕೊಳಲನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ, ಓಂ ಪಣವಿನೇ ನಮಃ. ಈ ಶಿವನಾಮದ ಅರ್ಥ ಕೈಯಲ್ಲಿ ನಡುಗುವ ಡೋಲು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 10ನೇ ನಾಮ ಹೀಗಿದೆ, ಓಂ ತಾಳಿನೇ ನಮಃ. ಈ ಶಿವನಾಮದ ಅರ್ಥ ಕೈಯಲ್ಲಿ ಲೋಹದ ಕರ್ತಾಳಗಳನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 11ನೇ ನಾಮ ಹೀಗಿದೆ, ಓಂ ಕಾಲಿನೇ ನಮಃ. ಈ ಶಿವನಾಮದ ಅರ್ಥ ಭತ್ತದ ಒಡೆಯನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 12ನೇ ನಾಮ ಹೀಗಿದೆ, ಓಂ ಕಾಲ ಕಟಂಕಟಾಯ ನಮಃ. ಈ ಶಿವನಾಮದ ಅರ್ಥ ಕಾಲರೂಪಿಯಾದ ಮೃತ್ಯುದೇವನ ದ್ವಾರಕ್ಕೆ ದ್ವಾರವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇವಿಷ್ಟು ಶಿವನ 12 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 29ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.